ಹಾಯ್ ಫ್ರೆಂಡ್ಸ್, ಇದು ನಮ್ಮ ತೋಟ. ವಿಡಿಯೋ ಮಾಡಿದ್ದು 15/5/2026. ಈಗ ಗಿಡಗಳು ಸ್ವಲ್ಪ ಎಲ್ಲ ಬೆಳೆದಿದೆ. ತೋಟ ಸ್ಟಾರ್ಟ್ ಮಾಡಿದ್ದು ಜುಲೈ 2022. ಸೊ ಈಗ ಜುಲೈ 2026ಗೆ 4 ಇಯರ್ಸ್ ಆಗುತ್ತೆ. ಇದು ಬಾಳೆ ಗಿಡ, ಸೈಡೆಲ್ಲ ಬಾಳೆ ಇದೆ, ತೆಂಗು, ಅಡಿಕೆ, ಕೋಕೋ ಎಲ್ಲ ಈ ಕಡೆ ಇದೆ. ಇದು ಹಲಸು. ಈ ಲೈನಲ್ಲಿ ಹಲಸು, ಬಾಳೆ ಇದೆ. ಇದೆಲ್ಲ ಚೇಪೆಕಾಯಿ, ಮೆಹಂದಿ ಗಿಡ. ಇದು ಮೆಹಂದಿ ಗಿಡ. ಇದು ಸರಿ ರಾಗಿ ಬೆಳೆದಿದ್ವಲ್ಲ, ಸೊ ರಾಗಿ ಹುಲ್ಲೆಲ್ಲ ಸೆಂಟ್ರಲ್ಲಿ ಹಾಕ್ಬಿಟ್ಟಿದ್ದೀವಿ. ಹಾಕ್ಬಿಟ್ಟು ನೀರು ಬಿಟ್ಬಿಟ್ರೆ ಫುಲ್ ತಂಪಾಗಿರುತ್ತೆ ಭೂಮಿ. ಸ್ವಲ್ಪ ವೈಟ್ ವಾಶ್ ಎಲ್ಲ ಮಾಡಿದ್ದೀವಿ. ಸೊ ಮನೆಯದು ಒಂದು ಸ್ವಲ್ಪ ರೂಮ್ ಕನ್ಸ್ಟ್ರಕ್ಷನ್ ಇತ್ತಲ್ಲ, ಅದು ಮುಗಿತಾ ಬಂತು. ಇದೆಲ್ಲ ರೋಸ್ ಪ್ಲ್ಯಾಂಟ್ಸ್, ಸಣ್ಣದು ದೊಡ್ಡದು. ಇದು ಅಂಜೂರ ಗಿಡ. ಅಂಜೂರ ಒಂದು ಬಿಟ್ಟಿದೆ ನೋಡಿ. ಇದು ಅಮ್ಮನ ಗುಡಿ. ಸೊ ಈ ಗುಡಿ ಪಕ್ಕದಲ್ಲೇ ಒಂದು ಬಿಲ್ಪತ್ರೆ ಗಿಡ ಹಾಕಿದ್ದೀವಿ. ಸೊ ಏನೂ ಹೈಟ್ ಆಗಿಲ್ಲ, ಸ್ವಲ್ಪ ಬೆಳೆದಿದೆ. ಇದು ಮಲ್ಲಿಗೆ, ದುಂಡ ಮಲ್ಲಿಗೆ ಗಿಡ. ಇದು ನೋಡಿ ಚಿಕ್ಕ ಗಿಡ. ಇದು ಬುಷ್ ಪೆಪ್ಪರು. ಇದು ಅಡಿಕೆ ಗಿಡ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಗಿಡ, ಬಟ್ ಅದರಲ್ಲಿ ತರ್ಸೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನರ್ಸರಿನಲ್ಲೇ ಹೋಗ್ಬಿಟ್ಟು ತಗೊಂಡು ಫ್ರೆಶ್ ಗಿಡಗಳನ್ನೇ ತಗೊಳ್ಳಿ. ಆನ್ಲೈನಲ್ಲಿ ತರಿಸೋದು ಕೆಲವು ಚೆನ್ನಾಗಿರುತ್ತೆ, ಕೆಲವು ಚೆನ್ನಾಗಿರಲ್ಲ. ಇದು ಕೋಕೋ ಗಿಡ. ಕೋಕೋ ಗಿಡ ಹಾಕಿ ಈಗ 2 ವರ್ಷ ಆಯಿತು. ಒಂದು 700 ಗಿಡ ಹಾಕಿದ್ದು. ಅದು ಬಿಸಿಲಿಗೆ ತಡೆದಿಲ್ಲ. ಒಂದು 200 ಗಿಡ ಇದೆ ಅಷ್ಟೇ. ಈಗ ಅದಕ್ಕೆ ನೀರು ಜಾಸ್ತಿ ಬೇಕು, ಆಮೇಲೆ 50% ನೆರಳಿರಬೇಕು. ಇದು ವಾಟರ್ ಆ್ಯಪಲ್. ಇದು ಎಗ್ ಫ್ರೂಟ್. ಇದು ಜಾಯಿಕಾಯಿ. ಒಂದು 20 ಜಾಯಿಕಾಯಿ ಹಾಕಿದ್ದೀವಿ. 5 ವರ್ಷವರೆಗೂ ಬರಲ್ಲ ಅದು. ತೆಂಗು ಹಾಕಿ 4 ವರ್ಷ ಆಗುತ್ತೆ, ಜುಲೈ ಆದರೆ. 5th ಇಯರಿಗೆ ಮೋಸ್ಟ್ಲಿ ಸ್ಟಾರ್ಟ್ ಆಗ್ಬೋದು. ಇದು ಬಟರ್ ಫ್ರೂಟ್. ಇದು 2 ಬಟರ್ ಫ್ರೂಟ್. ಇದು ಎಂಟ್ರೆನ್ಸ್. ಇದು ನುಗ್ಗೆ ಗಿಡ, ಜವಾರಿ ನುಗ್ಗೆ ಗಿಡ. ಅದು ಇದು ಬಿದಿರು ಗಿಡ. ಇದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೀವಿ, ಟ್ರಿಮ್ ಮಾಡಿದ್ದೀವಿ ಎಲ್ಲ ಸೈಡೆಲ್ಲ. ಇದು ನೋಡಿ, ಒಂದೇ ಒಂದು ಮಾವಿನಕಾಯಿ ಬಿಟ್ಟಿದೆ. ಇದು ನಮ್ಮ ತೊಟ್ಟಿ ಹತ್ರ ಒಂದು ಏನು ಟ್ಯಾಂಕ್ ಮಾಡಿದ್ದೀವಲ್ಲ, ಆ ಟ್ಯಾಂಕ್ ಹತ್ರ ಪಕ್ಕದಲ್ಲೇ ಒಂದು ಮಾವಿನ ಗಿಡ ಇರೋದು. ಇದು ಚೇಪೆಕಾಯಿ. ಈ ತೊಟ್ಟಿ ಪಕ್ಕ ಗೊಬ್ಬರಕ್ಕೆ ಅಂತ ಹೇಳ್ಬಿಟ್ಟು ಅದು ಎಲ್ಲ ಕಳೆನ, ಸೆಗಣಿ ಎಲ್ಲ ಹಾಕಿದ್ದೀವಿ. ಫುಲ್ ವೈಟ್ ವಾಶ್ ಮಾಡಿಬಿಟ್ಟಿದ್ದೀವಿ ತೊಟ್ಟಿ.
ಸೊ ಇಲ್ಲಿ ಆ್ಯಪಲ್ ಗಿಡ ತೋರಿಸಿದ್ದೆ ನಾನು ಲಾಸ್ಟ್ ಟೈಮ್. ಉದ್ದ ಇರೋದು ಒಂದು 4 ಆ್ಯಪಲ್ ಗಿಡ ಹಾಕಿದ್ದೀವಿ. ಅದನ್ನು ಬೆಳಿತಾನೇ ಇದೆ, ಹಣ್ಣು ಬರ್ತಾಯಿಲ್ಲ. ಫುಲ್ ವೈಟ್ ವಾಶ್ ತೊಟ್ಟಿ. ಸೊ 3 ಬೋರ್ದು ಸ್ವಿಚ್ ಎಲ್ಲ ಇಲ್ಲೇ ಇದೆ. ಅದು ತೆಂಗಿನ ಗಿಡ ಚಿಕ್ಕದಿದೆ, ಇನ್ನು ರೀಸೆಂಟಾಗಿ ಹಾಕಿರೋದು ಅದು. ಅದು ಸ್ಟಾರ್ ಫ್ರೂಟ್ ಅದು. ಸೊ ಇಲ್ಲಿ ನೋಡಿ ತಮಿಳ್ನಾಡು ಆರೆಂಜ್, ಚಿಕ್ಕ ಚಿಕ್ಕ ಕಾಯಿಗಳು ಬಿಟ್ಟಿದ್ದಾವೆ ನೋಡಿ. ಇದು ದೊಡ್ಡದಾಗಿದೆ, ಇದು ಸ್ವಲ್ಪ ಯೆಲ್ಲೋ ಕಲರ್ ಆಗಬೇಕು. ಆಮೇಲೆ ಮೇಲೆ ಕೂಡ ಸ್ವಲ್ಪ ಚಿಕ್ಕ ಚಿಕ್ಕ ಕಾಯಿಗಳಿದ್ದಾವೆ, ಒಂದು 15 ಕಾಯಿ ಇದ್ದಾವೆ. ಇದು ಪುದೀನ. ಇದು ಪಪ್ಪಾಯ. ಇದು ಕಬ್ಬು, ಎಷ್ಟು ಎತ್ತರ ಬೆಳೆದಿದೆ ನೋಡಿ ಕಬ್ಬು. ಕಬ್ಬನ್ನು ನಾವೇ ತಗೊಂಬಂದು ಉಣಿ ಹಾಕಿದ್ದು. ಇದು ದಾಸವಾಳ, ಇದು ಮಾವು, ಪಪ್ಪಾಯ. ಇದು ಸೋಲಾರ್ ಟ್ರ್ಯಾಪು, ಹುಳುಗಳೆಲ್ಲ ಸಾಯಕ. ಇದು ನಿಂಬೆ, ಇದು ಡಿಫ್ರೆಂಟ್ ನಿಂಬೆ, ಸ್ವಲ್ಪ ಉದ್ದ ಬರುತ್ತೆ. ಯೆಲ್ಲೋ ಕಲರ್ ರೋಸ್. ಇದು ಇದು ರೆಡ್, ಇದೊಂದು ಡಿಫ್ರೆಂಟ್ ಹೂವು. ಇದು ಅಂಜೂರ. ಇದು ಚಕ್ಕೆ ಗಿಡ. ಇದು ಶಿವಮೊಗ್ಗ ಪಲಾವ್ ಎಲೆ. ಅದು ನೆಕ್ಸ್ಟ್ ಬಟರ್ ಫ್ರೂಟ್ ಪ್ಲ್ಯಾಂಟ್. ಇದು ಇದು ಕೋಕೋ. ಸೊ ಇದೆರಡು ಬಟರ್ ಫ್ರೂಟು. ಬಟರ್ ಫ್ರೂಟ್ ಕಾಯಿ ಸ್ಟಾರ್ಟ್ ಆಗಿದ್ದಾವೆ ನೋಡಿ, ಇಷ್ಟಿದೆ. ಈ ಥರ ಒಂದು 100 ಕಾಯಿ ಇದ್ದಾವೆ. ಇನ್ನೊಂದು 6 ಮಂತ್ಸ್ ಆಗ್ಬೋದು ಮೋಸ್ಟ್ಲಿ ಬಿಡೋಕ್ಕೆ. ಅದು ಅದನ್ನು ಬಟರ್ ಫ್ರೂಟೇ, ಅದರಲ್ಲಿ ಕಾಯಿ ಸ್ಟಾರ್ಟ್ ಆಗಿಲ್ಲ. ಇದು ಕೋಕೋ ಗಿಡ. ಇದು ಹಾಗಲಕಾಯಿ ಬಳ್ಳಿ, ಚಿಕ್ಕದಾಗಿ ಹಾಗಲಕಾಯಿ ಬಿಟ್ಟಿದ್ದಾವೆ ನೋಡಿ, ಎಷ್ಟು ಚಿಕ್ಕದಿದೆ. ಒಂದೆರಡು ಸಿಕ್ತು. ಇದು ಆರೆಂಜ್ ಗಿಡ. ಇದರಲ್ಲಿ ಮುಳ್ಳಿರಲ್ಲ, ಕಾಯಿ ಬಿಟ್ಟಿದ್ದಾವೆ ಚಿಕ್ಕ ಚಿಕ್ಕದು. ಇದು ಬಟರ್ ಫ್ರೂಟ್, ನಾನೇ ಬೀಜನ ನೆಟ್ಬಿಟ್ಟು ಮಾಡಿದ್ದು. ಸೊ ಇದೂ ಆರೆಂಜ್ ಗಿಡ. ನಾನು ಹೊಸಪೇಟೆಯಿಂದ 2 ಆರೆಂಜ್ ಗಿಡ ತೊಗೊಂಡೋಗಿ ನೆಟ್ಟಿದ್ದು. ಇದು ನಿಂಬೆ ಗಿಡ, ಗಜ ನಿಂಬೆ. ಇದು ಒಂದು ಅಂಜೂರ ಗಿಡ. ಸೊ ಫಸ್ಟ್ ಅಂಜೂರ ಗಿಡ ಇದೇ ಹಾಕಿದ್ದು. ಎಕರ ಬೆಳೆದು ಬಿಡೋದದು, ಎತ್ತಬೇಕ ತಗರೆಂಬೆ ಕೊಂಬೆ. ಇದು ತಮಿಳ್ನಾಡು ಆರೆಂಜ್ ಗಿಡ, ತುಂಬ ಮುಳ್ಳಿದ್ದಾವೆ. ಇದು ನಮ್ಮ ಮನೆ.
ಪಕ್ಕದಲ್ಲಿ ಒಂದು ಗೋಡನ್ ಮಾಡಿದ್ದೀವಿ. ಈ ಗೋಡನ್ ಎಂಟ್ರೆನ್ಸ್, ಸೊ ಪೇಂಟಿಂಗ್ ಎಂಟ್ರೆನ್ಸ್ ಇನ್ನು ಮೆಟೀರಿಯಲ್ ಸರಿಯಾಗಿ ಜೋಡಿಸಿಲ್ಲ. ಫಸ್ಟ್ ರೂಮು ಪೇಂಟಿಂಗ್ ಆಗಿದೆ, ಸೆಕೆಂಡ್ ರೂಮ್ ಇನ್ನು ಪೇಂಟಿಂಗ್ ಆಗಿಲ್ಲ, ಇನ್ನು ಪೇಂಟಿಂಗ್ ಮಾಡಬೇಕು.